ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜೇಶ್ ನಾಯ್ಕ್ ಅವರು ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಬಂಟ್ವಾಳದಲ್ಲಿ ಬಂಟ್ವಾಳ ಕ್ಷೇತ್ರದಲ್ಲಿ ಬಹುಶಃ ಗಂಜಿ ಮಠ ಕಾಣ್ತದೆ ಅವರ ಮತದಾನ ಕ್ಷೇತ್ರ, ಮತದಾನವನ್ನು ಮಾಡಿದ್ದಾರೆ. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಅವರು ಮತದಾನ ಮಾಡಿದ್ದಾರೆ. ಎಡಪದವಿನ ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಅವರ ಮತದಾನ ನಡೆದಿದೆ. ಅದು ಬಂಟ್ವಾಳ ಕ್ಷೇತ್ರಕ್ಕೆ ಬರುವಂಥ ಒಂದು ಕ್ಷೇತ್ರ. ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದ್ದಾರೆ ರಾಜೇಶ್ ನಾಯ್ಕ್. ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಜೊತೆ ಬಂಟ್ವಾಳ ಪ್ರತಿನಿಧಿ ಸಂದೀಪ್ ನೇರ ಸಂಪರ್ಕದಲ್ಲಿದ್ದಾರೆ. ಸಂದೀಪ್, ನಮಸ್ತೆ. ಈಗ ಎಷ್ಟೊತ್ತಿಗೆ ಮತದಾನ ಮಾಡಿದ್ದಾರೆ, ಏನಂದ್ರು ರಾಜೇಶ್ ನಾಯ್ಕ್ ಅವರು? ಶಾಸಕರಾಗಿರುವಂತ ರಾಜೇಶ್ ನಾಯ್ಕ್ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಮತದಾನ ನಡೆಯಿಲ್ಲ. ಒಂದು ಎಡಪದವು ಮತಗಟ್ಟೆಯಲ್ಲಿ ಅಲ್ಲಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಅವರ ಮತದಾನ ಮಾಡಿದ್ದಾರೆ. ಬೆಳಿಗ್ಗೆ ಅವರು ಮತದಾನ ಮಾಡಿದ್ದಾರೆ. ವಿಶೇಷವಾಗಿ ಅವರ ಪಕ್ಷದ ಸೂಚನೆ ಅಂತ ಏನು ನವನಾರಿಯರ ಜೊತೆ ಮತ ಚಲಾಯಿಸುವಂತ ಒಂದು ದೃಶ್ಯಗಳನ್ನು ನಾವು ಕಾಣಬಹುದು. ಆ ಬಳಿಕ ಈಗ ಬಂಟ್ವಾಳ ತಾಲೂಕು ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಗಣ್ಯರು ಮತಗಳನ್ನು ಚಲಾಯಿಸಿದ್ದಾರೆ. ಮುಖ್ಯವಾಗಿ ರಮಾಂತರಯ್ಯವರು ಇನ್ನಷ್ಟೇ ಮತಗಳನ್ನು ಚಲಾಯಿಸಬೇಕು. ಮಾಜಿ ಸಚಿವರಾದ ಜೊತೆಗೆ ಬಂಟ್ವಾಳದಲ್ಲಿ ಶಾಸಕರಾಗಿದ್ದಂತಹ ಪದ್ಮನಾಭ ಕೊಟ್ಟರೆ ಹಾಗೂ ರುಕ್ಮಾಯಿ ಪೂಜಾರಿ ಅವರು ಕೂಡ ಮತವನ್ನು ಚಲಾಯಿಸಿದ್ದಾರೆ. ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರಾಗಿರುವಂತಹ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ಕೂಡ ಕಲ್ಲಡ್ಕದ ಒಂದು ಶಾಲೆಯಲ್ಲಿ ಕೂಡ ಮತದಾನವನ್ನು ಚಲಾಯಿಸಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಬೆಳಿಗ್ಗೆ 7 ಗಂಟೆಯಿಂದಲೇ ಒಂದು ಮತದಾನ ಪ್ರಕ್ರಿಯೆ ಅತ್ಯಂತ ಬಿರುಸಿನಿಂದ ನಡೀತಾ ಇದೆ. ಎಲ್ಲಾ ಕಡೆಗಳಲ್ಲೂ ಕೂಡ ಇವಿಎಂ ಮೂಲಕ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಹೆಚ್ಚಿನ ಕಡೆಗಳಲ್ಲಿ ಬಿಸಿಲಿದೆಯಾ, ಬಿಸಿಲಿಗಾಗಿ ಶಾಮಿಯಾನ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಜನರು ಅತ್ಯಂತ ಉತ್ಸಾಹದಿಂದ ಮತಗಟ್ಟೆ ಸಾಕ್ತಾ ಇದ್ದಾರೆ. ಈ ಬಹುತೇಕ ಬೆಳಿಗ್ಗೆ ಬಿರುಸಿನ ಮತದಾನ ಆಗ್ತದೆ, ಆನಂತರ ಮಂದಗತಿಯಲ್ಲಿ ಸಾಕ್ತದೆ. ಬಂಟ್ವಾಳದಲ್ಲಿ ಹೇಗಿದೆ ಅದು? ಬೆಳಗ್ಗಿನ ಈ ಒಂದು ಹೊತ್ತಿನಲ್ಲಿ ಹೆಚ್ಚಿನ ಬೂತ್ಗಳಲ್ಲಿ ನಾವು ಸರತಿಯ ಸಾಲುಗಳಲ್ಲಿ ನಿಂತು ಅಂದ್ರೆ ಹೆಚ್ಚಿನ ಮತದಾರರು ಈಗ ಬೆಳಿಗ್ಗೆ ಬರ್ತಾ ಇದ್ದಾರೆ. ಅಂದ್ರೆ ಮಧ್ಯಾಹ್ನ 9 ಗಂಟೆ ಬಳಿಕ ಸಾಕಷ್ಟು ಬಿಸಿಲು ಕೂಡ ಇರುವ ಕಾರಣಕ್ಕಾಗಿ ಅದಕ್ಕಿಂತ ಮೊದಲೇ ಹೋಗಿ ನಾವು ಮತ ಚಲಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬರ್ತಾ ಇದ್ದಾರೆ. ಈ ಏನು ಮತ ಇದಕ್ಕೆ ಬೂತ್ಗಳ ಅಧಿಕಾರಿಗಳ ಹಿರಿಯರಿಗಿರ್ಬೋದು ಅಥವಾ ಮಕ್ಕಳನ್ನು ಹಿಡಿದುಕೊಂಡು ಬರುವಂತಹ ಮಹಿಳೆಯರಿಗೆ ವಿಶೇಷ ವ್ಯವಸ್ಥೆಗಳನ್ನು ಕಲ್ಪಿಸಿದ್ದಾರೆ. ಅದರ ಜೊತೆಗೆ ಪಕ್ಷದ ಕಾರ್ಯಕರ್ತರು ಕೂಡ ಜನರನ್ನು ತಮ್ಮ ವಾಹನಗಳಲ್ಲಿ ಮತಗಟ್ಟೆಗೆ ಕರೆದುಕೊಂಡು ಬರುವಂತಹ ದೃಶ್ಯಗಳು ಕೂಡ ಅಲ್ಲಿ ಕಂಡು ಬರುತ್ತದೆ. ಹೆಚ್ಚಿನ ಮತಗಟ್ಟೆಗಳಲ್ಲಿ ತುಂಬಿದ ಒಂದು ಸರತಿಯ ಸಾಲಿನಲ್ಲಿ ಮತದಾರರು ಈಗಾಗಲೇ ಬೆಳಗಿನಿಂದಲೇ ಮತ ಚಲಾಯಿಸಲಿಕ್ಕೆ ನಿಂತಿದ್ದಾರೆ. ಇಲ್ಲಿವರೆಗೆ ಮತದಾನ ನಡೀತಾ ಇದೆಯೋ ಇಲ್ಲವೋ ಅನ್ನುವಂತ ವಾತಾವರಣ ಏನಿದ್ರು ಸೋಷಿಯಲ್ ಮೀಡಿಯಾ ನೋಡಬೇಕು ಅಥವಾ ಏನು ಅಭ್ಯರ್ಥಿಗಳು ಮನೆಗೆ ಬಂದಾಗ ರೋಡ್ ಶೋ ಮಾಡಿದಾಗ ಅಷ್ಟೇ ಗೊತ್ತಾಗಬೇಕಾಗಿತ್ತು. ಈಗ ಚುನಾವಣೆ ಸಂದರ್ಭದಲ್ಲಿ ಅಂತ ವಾತಾವರಣ ಕಾಣ್ತಾ ಇದೆಯಾ ಈಗ ಮತದಾನದ ಸಂದರ್ಭದಲ್ಲಿ? ಇಲ್ಲ, ಅಂತ ಯಾವುದೇ ಇಲ್ಲ. ಯಾಕಂತ ಹೇಳಿದ್ರೆ ಮತದಾರರು ಏನು ಈಗ ಕಾರ್ಯಕರ್ತರು ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ, ಅದು ಕೇವಲ ಪಕ್ಷದ ಕಾರ್ಯಕರ್ತರು ಅಥವಾ ಅದಕ್ಕೆ ಸಂಬಂಧಪಟ್ಟವರು ಮಾತ್ರ ಅವರ ಈ ಚುನಾವಣೆಯಲ್ಲಿ ಫಲಿತಾಂಶವನ್ನು ನಿರ್ಧರಿಸುವವರು ಮತದಾರರು. ಆದ್ರೆ ಇಂತಹ ಒಂದೊಂದು ಯಾವ್ದೊಂದು ಪಕ್ಷಕ್ಕೆ ಸೀಮಿತವಾಗಿ ಅಂತ ಒಂದು ಜೋಶಗಳು ಎಲ್ಲಿ ಕಾಣ್ತಿಲ್ಲ. ಒಂದು ಅವರ ಏನು ನಿರ್ಧಾರಗಳಿದೆ ಈಗಾಗಲೇ ನಿರ್ಧಾರಗೊಂಡಿರುವಂತ ಮನಸ್ಸಿನೊಳಗೆ ನಿರ್ಧಾರಗೊಂಡಿರುವಂತ ತಮ್ಮ ಅಭ್ಯರ್ಥಿಯನ್ನು ನಾವು ಇಂಥದೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂತ ಒಂದು ಪ್ರಬುದ್ಧ ಮತದಾರರನ್ನೇ ನಾವು ಇಲ್ಲಿ ಕಾಣ್ತಾ ಇದ್ದೇವೆ ರಾಮದಾಸ್. ಯಾಕಂತ ಹೇಳಿದ್ರೆ ಬೆಳಗಿನಿಂದಲೇ ಅಂದ್ರೆ ಒಂದು ಉತ್ಸಾಹ, ನಾವು ಖಂಡಿತವಾಗಿ ಮತದಾನ ಮಾಡ್ಬೇಕು. ಏನೇನು ಚುನಾವಣಾ ಇಲಾಖೆ ಶಾಖೆ ಇದು ಚುನಾವಣಾ ಆಯೋಗ ಏನು ಸೂಚನೆ ಕೊಟ್ಟಿದ್ದ ಮತಗಳನ್ನು ಕಂಪಲ್ಸರಿ ಅದು ಹಕ್ಕು ಚಲಾಯಿಸಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಬೆಳಗಿನಿಂದ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಿನಿಂದಲೇ ಬರ್ತಾ ಇದ್ದಾರೆ. ಈಗ ಈ ಸಾಮಾಜಿಕ ಜಾಲತಾಣಗಳಿರ್ಬೋದು ಅಥವಾ ಬೇರೆ ಇದರಲ್ಲಿ ನಾವು ನೋಡಿದಾಗ ಅದಕ್ಕಿಂತಲೂ ಮೀರಿದ ಒಂದು ಉತ್ಸಾಹವನ್ನು ಜನರು ತಮ್ಮ ಕರ್ತವ್ಯ ಅನ್ನೋ ರೀತಿಯಲ್ಲಿ ಚಲಾಯಿಸಲಿಕ್ಕೆ ಬಂದಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ತನಕ ಶಾಂತಯುತವಾಗಿ ಮತದಾನ ಆಗಿದೆ. ಬಂಟ್ವಾಳದಲ್ಲಿ ಅಹಿತಕರ ಘಟನೆಗಳನ್ನು ಬಹಳ ನಡೆಯುವುದು ಕಡಿಮೆ. ತಾಂತ್ರಿಕವಾದ ದೋಷಗಳೇನಾದ್ರು ಕಂಡು ಬಂದಿದೆಯಾ, ಹೇಗಿತ್ತು? ಅಹಿತಕರ ಘಟನೆಗಳು ಕೂಡ ಎಲ್ಲೂ ನಡೆದಿಲ್ಲ ಮತ್ತು ಈ ಬಾರಿ ಅತ್ಯಂತ ವ್ಯವಸ್ಥಿತವಾಗಿ ಮತದಾನ ಎಲ್ಲಿ ಕೂಡ ಇವಿಎಂ ಮಿಷನ್ಗಳಲ್ಲಿ ದೋಷಗಳು ಕಂಡು ಬರುವ ಅಥವಾ ತಡವಾಗಿ ಮತದಾನ ಮಾಡುವಂತದ್ದು ಎಲ್ಲೂ ಕೂಡ ಎಷ್ಟೋವರೆಗೆ ಕಂಡು ಬಂದಿಲ್ಲ. ಬೆಳಗಿನಿಂದ ಅಂದ್ರೆ ಏನು ಸಮಯ ನಿಗದಿಪಡಿಸಿದ್ರು 7 ಗಂಟೆಯಿಂದ ಅತ್ಯಂತ ಶಾಂತಿಯುತವಾಗಿ ಮತ್ತು ವ್ಯವಸ್ಥಿತವಾಗಿ ಮತದಾನ ನಡೀತಾ ಇದೆ. ಮತ್ತೆ ಅದಕ್ಕೆ ಬೇಕಾದಂತೆ ಎಲ್ಲ ಪೂರಕ ವ್ಯವಸ್ಥೆಗಳನ್ನು ಈಗಾಗಲೇ ಇಲಾಖೆ ಮಾಡಿಕೊಂಡಿರೋದ್ರಿಂದ ಎಲ್ಲಿಯೂ ಕೂಡ ಅಂತ ದೋಷಗಳು ಕಂಡು ಬಂದಿಲ್ಲ. ಓಕೆ, ಧನ್ಯವಾದಗಳು ಸಂದೀಪ್ ಮಾಹಿತಿಗೆ. ಓಕೆ ಎಸ್, ಇದು ನಮ್ಮ ಪ್ರತಿನಿಧಿ ಸಂದೀಪ್ ಬಂಟ್ವಾಳ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಳಗಿನಿಂದ ಬಿರುಸಿನ ಮತದಾನದ ಪ್ರಕ್ರಿಯೆ ನಡೀತಾ ಇದೆ ಇಡೀ ಬಂಟ್ವಾಳ ಕ್ಷೇತ್ರದಲ್ಲಿ ಅಂತ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಂಟ್ವಾಳ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಇಲ್ಲಿವರೆಗಿನ ಒಂದು ಮತದಾನದ ವಾತಾವರಣ ಅಂದರೆ ಚುನಾವಣೆ ಒಂದು ವಾತಾವರಣ ಏನಿದೆ ಅದು ಸೋಷಿಯಲ್ ಮೀಡಿಯಾ ಅದು ಅಲ್ಲಿ ಇಲ್ಲಿ ಅಂತ ಕಂಡು ಬಂದರೂ ಕೂಡ ಜನ ಅಲ್ಲಿಯ ಮತದಾರರು ಆಲ್ರೆಡಿ ಸೆಟಪ್ ಆಗಿದ್ದಾರೆ. ಯಾವುದೇ ರೀತಿಯ
ಇನ್ನಿತರ ಪ್ರಚಾರ ಭರಾಟೆಗಳಿಗೆ ಅವರು ಕಿವಿಗೊಡುವವರಲ್ಲ. ಅವರ ಮತ ಯಾರಿಗೆ ಅನ್ನುವಂಥದ್ದನ್ನು ಈ ಮೊದಲೇ ಅವರು ನಿರ್ಧರಿಸಿಕೊಂಡಂತಿದೆ. ಹಾಗಾಗಿ ಎಲ್ಲರೂ ಬಿರುಸಿನಿಂದ ಮತದಾನದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಇಚ್ಛಾಶಕ್ತಿಯನ್ನು ಹೊಂದಿದ್ದಾರೆ ಅಂತ ಅನ್ನೋದು. ಬಹುಶಃ ನಾನೀಗ ಮಂಗಳೂರು ನಗರ ದಕ್ಷಿಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದೆ, ಆಮೇಲೆ ಕುಂದಾಪುರ ಮತ್ತು ಬ್ರಹ್ಮಾವರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ನಾನು ಪ್ರತಿಕ್ರಿಯೆಗಳನ್ನು ಕೇಳಿದೆ. ಇದೀಗ ಬಂಟ್ವಾಳದಲ್ಲೂ ಕೂಡ, ಉಡುಪಿಯಿಂದಲೂ ಕೂಡ ಪ್ರತಿಕ್ರಿಯೆಯನ್ನು ಕೇಳಿದೆ. ಈ ಎಲ್ಲ ಕಡೆಗಳಲ್ಲೂ ಕೂಡ ಮತದಾರರು ಬಹಳ ಪ್ರಬುದ್ಧರಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿಗಳು ಲಭಿಸಿರುವಂಥದ್ದು. ಅಂದರೆ ಬಿರುಸಿನ ಮತದಾನ ಬೆಳಗ್ಗಿನ ಜಾವ ನಡೆದಿದೆ. ಜೊತೆಗೆ ಯಾವುದೇ ರೀತಿಯಾದಂಥ ಪ್ರಚಾರ ಭರಾಟೆಗಳಿಗೆ ಮಾರು ಹೋಗುವವರಲ್ಲ, ಅವರು ಆಲ್ರೆಡಿ ಸೆಟಪ್ ಆಗಿದ್ದಾರೆ. ತಾವು ಯಾರಿಗೆ ಮತದಾನ ಮಾಡಬೇಕು ಅಂತ ಅನ್ನುವಂಥ ಒಂದು ಗುರಿಯನ್ನು ಹೊಂದಿದ್ದಾರೆ ಅಂತ ಅನ್ನುವಂಥದ್ದು ಒಂದು. ಇನ್ನೊಂದೆಡೆಯಲ್ಲಿ ಯುವಕರು ಈ ಬಾರಿ ಬಹಳ ಉತ್ಸಾಹದಿಂದ ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ, ಉತ್ಸಾಹದಿಂದ ಮತದಾನ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ. ಇನ್ನು ಎರಡನೇದು, ದೂರದ ಊರಿನಲ್ಲಿ ಇರುವವರು ಕೂಡ ಆಗಮಿಸಿರುವುದು ಮತ್ತು ಒಂದು ಕ್ಷೇತ್ರದಲ್ಲಿ ಇದ್ದವರು ಮತ್ತೊಂದು ಊರಿಗೆ, ಅಂದರೆ ತಮ್ಮ ಊರಿಗೆ ತೆರಳಿರುವಂಥದ್ದು ಕೂಡ ನಿನ್ನೆ ಭಾಳ ವರದಿಯಾಗಿದೆ. ಎಲ್ಲೆಡೆಯಲ್ಲೂ ಕೂಡ ತಮ್ಮ ಊರಿಗೆ ಹೋಗಬೇಕು, ನಾನು ಮತದಾನ ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಕಾಣುತ್ತಾ ಇರುವಂಥದ್ದನ್ನು ನಾವಿವತ್ತು ಈ ಬಾರಿಯ ಮತದಾನದಲ್ಲಿ ನೋಡ್ತಾ ಇದ್ದೇವೆ ಅಂತ ಅನ್ನುವಂಥದ್ದು. ಇಲ್ಲಿವರೆಗಿನ ಮಾಹಿತಿಯ ಪ್ರಕಾರ ಇವೆಲ್ಲವೂ ಕೂಡ ಭಾಳ ಬಿರುಸಿನಿಂದ ಮತದಾನ ನಡೀತಾ ಇದೆ. ಇನ್ನು ಮುಂದಿನ ಒಂದು ಹಂತದ ಚುನಾವಣೆ, ಅಂದರೆ ಹಂತದ ಒಂದು ವೇಳೆಯಲ್ಲಿ, ಅಂದರೆ ಮಧ್ಯಾಹ್ನ ಬಿಸಿಲು, ಆನಂತರ ಸಂಜೆಯವರೆಗಿನ ಒಂದು ಅವಧಿ ಏನಿದೆ, ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯ ಮತದಾನ ಆಗಬಹುದು ಅನ್ನೋದನ್ನು ನೋಡಬೇಕಾಗಿದೆ. ಜನ ಅಂದರೆ ಬಿರುಸಿನಿಂದ ಈಗ ಹೋಗ್ತಾ ಇದ್ದಾರೆ. ಇದು ಬಹುಶಃ 11 ಗಂಟೆವರೆಗೂ 12 ಗಂಟೆವರೆಗೆ ಬಿಸಿಲು ಬಂದರೆ ಮತ್ತೆ ಜನ ಹೋಗ್ತಾರೆ ಅಂತ ಅನ್ನುವಂಥದ್ದು ಇನ್ನೊಂದು. ಹಾಗಾಗಿ ಈ ಬಾರಿಯ ಒಟ್ಟು ವಾತಾವರಣವನ್ನು ಗಮನಿಸುವಾಗ ಬಹಳ ಬಿರುಸಿನಿಂದ ಮತದಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ ಅನ್ನೋದನ್ನು ನೋಡಬಹುದಾಗಿದೆ.